ತುಂಬಾ ಜನರಿಗೆ ಮೈಂಡ್ ನಲ್ಲಿ ಡೌಟ್ ಇರುತ್ತೆ. ಸೆಕ್ಸ್ ಮಾಡ್ತಾ ಇದ್ದೀನಿ, ನನ್ ಸೈಜ್ ತುಂಬಾ ಚಿಕ್ಕದಾಗಿ ಅನ್ಸ್ತಾ ಇದೆ, ಸೈಜ್ ನ ಹೇಗ್ ಬೆಳೆಸ್ಬೇಕು. ತುಂಬಾ ಜನರಿಗೆ ಏನಂದ್ರೆ ನನ್ ಸೈಜ್ ತುಂಬಾ ದಪ್ಪ ಇರ್ಬೇಕು, ಉದ್ದ ಇರ್ಬೇಕು ಅಂತ ಈ ತರ ಫ್ಯಾಂಟಸಿ ಇರುತ್ತೆ. ಇದು ಲಿಂಗದು ಜಸ್ಟ್ ಮುಖ ಏನಿದೆಲ್ಲ ಇದಕ್ಕೆ ಗ್ಲಾನ್ಸ್ ಪೆನಿಸ್ ಅಂತೀವಿ. ಈ ಏರಿಯಾನಲ್ಲಿ ತುಂಬಾ ಸೆನ್ಸೇಷನ್ ಇರುತ್ತೆ. ಸೊ ಇಲ್ಲಿ ಜಾಸ್ತಿ ಮಸಾಜ್ ಮಾಡಂಗಿಲ್ಲ. ಜಾಸ್ತಿ ಮಸಾಜ್ ಏನ್ ಮಾಡ್ಬೇಕು, ಬೇಸ್ಗೆ ಮಾಡ್ಬೇಕು. ನಿಮ್ ಪೆನಿಸ್ಗೆ ಹೇಗ್ ಚೆನ್ನಾಗಿ ಇಟ್ಕೋಬೇಕು, ಅಲ್ಲಿ ಸ್ಟ್ರೆಂತ್ ಹೇಗ್ ಚೆನ್ನಾಗಿ ಇಟ್ಕೋಬೇಕು, ಅಲ್ಲಿ ನರಗಳಿಗೆ ಏನ್ ಪೋಷಣೆ ಬೇಕಾದ್ರು ಹೇಗ್ ಕೊಡ್ಬೇಕಂತ ಇವತ್ತು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುತ್ತಿಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಅಂತ ಆಯುರ್ವೇದಿಕ್ ಲೈಂಗಿಕ ಸಮಸ್ಯೆ ಚಿಕಿತ್ಸಕ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಪೇಷಂಟ್ಸ್ ನನಗೆ ಕೇಳ್ತಾರೆ ಅಂತ ತುಂಬಾ ವಿಡಿಯೋಸ್ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಓದ್ತೀನಿ. ಸರ್, ಪೆನಿಸ್ಗೆ ಮಸಾಜ್ ಹೇಗ್ ಮಾಡಬೇಕು, ಸೈಜ್ ಬೆಳೆಸ್ಬೇಕಂದ್ರೆ ಹೇಗ್ ಬೆಳೆಸ್ಬೇಕಂತ. ನಾನು ಆಲ್ರೆಡಿ ಸೈಜ್ ಫ್ಯಾಂಟಸಿ ಬಗ್ಗೆ ಅಥವಾ ಸೈಜ್ ಹೇಗೆ ಏನು ಬೆಳೆಸ್ಬೇಕಂತ ವಿಡಿಯೋ ಮಾಡಿದ್ದೀನಿ. ಅದು ವಿಡಿಯೋ ತಾವು ನೋಡ್ಬೋದು. ಇವಾಗ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಲಾಸ್ಟ್ ವರೆಗೆ ನೋಡಿ. ಇನ್ ಕೇಸ್ ನಿಮ್ ಇನ್ನವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಸೆಕ್ಸ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ನಾವು ಮಾಡ್ತಾ ಇರ್ತೀವಿ. ಜಸ್ಟ್ ನಾವು ವಿಡಿಯೋ ನೋಡ್ಬಿಟ್ಟನೆ ಎಷ್ಟೋ ಪೇಷಂಟ್ಗೆ ವಿತೌಟ್ ಎನಿ ಟ್ರೀಟ್ಮೆಂಟ್ ರೆಡಿ ಆಗಿದ್ದಿರ್ತಾರೆ. ಸೊ ಪೆನಿಸ್ ಮಸಾಜ್ ಹೇಗ್ ಮಾಡ್ಬೇಕು, ಪೆನಿಸ್ ಯಾಕೆ ಮಸಾಜ್ ಮಾಡ್ಬೇಕು, ಫಸ್ಟ್ ಅದು ಕ್ವಶನ್ಸ್. ಯಾಕಂದ್ರೆ ತುಂಬಾ ಜನರಿಗೆ ಮೈಂಡ್ ನಲ್ಲಿ ಡೌಟ್ ಇರುತ್ತೆ. ಸೆಕ್ಸ್ ಮಾಡ್ತಾ ಇದ್ದೀನಿ, ನನ್ ಸೈಜ್ ತುಂಬಾ ಚಿಕ್ಕದಾಗಿ ಅನ್ಸ್ತಾ ಇದೆ, ಸೈಜ್ ನ ಹೇಗ್ ಬೆಳೆಸ್ಬೇಕು. ಸೊ ನಾನು ಏನ್ ಹೇಳ್ತೀನಿ, ಯಾಕಂದ್ರೆ ಪ್ರತಿಯೊಂದು ದೇವರು ಏನ್ ಮಾಡಿದ್ದಾನೆ, ನಿಸರ್ಗ ನೇಚರ್ ಏನ್ ಮಾಡಿದೆ, ಬಾಡಿಗೆ ಪ್ರತಿಯೊಬ್ಬರಿಗೆ ಒಂದು ಸ್ಟ್ರಕ್ಚರ್ ಕೊಟ್ಟಿದೆ. ಒಂದೊಂದು ಫ್ಯಾಮಿಲಿಯಲ್ಲಿ ತುಂಬಾ ಹೈಟ್ ಇರ್ತಾರೆ, ಒಬ್ಬೊಂದು ಫ್ಯಾಮಿಲಿ ತುಂಬಾ ಕುಳ್ಳಗಿರ್ತಾರೆ, ಫ್ಯಾಮಿಲಿಯಲ್ಲಿ ತುಂಬಾ ತೆಳ್ಳಗಿರ್ತಾರೆ. ಸೊ ಅವ್ರದವ್ರದ್ದು ಒಂದು ನ್ಯಾಚುರಲ್ ಜೀನ್ ಇರುತ್ತೆ, ಅವ್ರದ್ದೊಂದು ಬಾಡಿ ಸ್ಟ್ರಕ್ಚರ್ ಇರುತ್ತೆ. ಬಟ್ ಒನ್ ಇಟ್ ಕಮ್ಸ್ ಟು ಏನ್ ಪೆನಿಸ್ ಸೈಜ್ ಇರುತ್ತೆ ನೋಡಿ, ತುಂಬಾ ಜನರಿಗೆ ಏನಂದ್ರೆ ನನ್ ಸೈಜ್ ತುಂಬಾ ದಪ್ಪ ಇರ್ಬೇಕು, ಉದ್ದ ಇರ್ಬೇಕು ಅಂತ ಈ ತರ ಫ್ಯಾಂಟಸಿ ಇರುತ್ತೆ. ಸೊ ಸೈಜ್ ದಪ್ಪ ಮತ್ತು ಉದ್ದ ಮಾಡಕ್ಕಿಂತ ಇದ್ದಿದ್ ಪೆನಿಸ್ ನ ನೀವು ಹೇಗ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ನಾವ್ ಒಂದ್ ಮುಖನ ಎಷ್ಟು ಮುಖ ಮೇಲೆ ಯಾವ್ದೋ ಒಂದು ಪಿಂಪಲ್ ಬಂದಿದೆ, ಏನೋ ಸ್ವಲ್ಪ ಬ್ಲಾಕ್ ಕಲರ್ ಸ್ಪಾಟ್ ಬಂದಿದೆ, ಅದ್ರ ಬಗ್ಗೆ ಎಷ್ಟು ಪ್ರಿಕಾಷನ್ಸ್ ತಗೋತೀವಿ. ಇಮಿಡಿಯೇಟ್ಲಿ ಮೆಡಿಕಲ್ಸ್ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಡಾಕ್ಟರ್ನ ತೋರಿಸ್ತೀವಿ, ಆ ಕ್ರೀಮ್ ಅಪ್ಲೈ ಮಾಡ್ತೀವಿ. ಬಟ್ ನಿಮ್ ಪೆನಿಸ್ಗೆ ಹೇಗ್ ಚೆನ್ನಾಗಿ ಇಟ್ಕೋಬೇಕು, ಅಲ್ಲಿ ಸ್ಟ್ರೆಂತ್ ಹೇಗ್ ಚೆನ್ನಾಗಿ ಇಟ್ಕೋಬೇಕು, ಅಲ್ಲಿ ನರಗಳಿಗೆ ಏನ್ ಪೋಷಣೆ ಬೇಕಾದ್ರು ಹೇಗ್ ಕೊಡ್ಬೇಕಂತ ಇವತ್ತು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೆ ಆಯುರ್ವೇದಿಕ್ ಸ್ಟೋರ್ ನಲ್ಲಿ ಎಲ್ಲಾ ಕಡೆ ಏನಿರುತ್ತೆ, ಪೆನಿಸ್ಗೆ ಅಪ್ಲೈ ಮಾಡೋ ಸಾಕಷ್ಟು ಆಯಿಲ್ಗಳು ಸಿಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಆಯಿಲ್ ಗೊತ್ತಿಲ್ಲ ಅಂದ್ರೆ ಬಲ ತೈಲ ಯೂಸ್ ಮಾಡಬಹುದು, ಅಥವಾ ಬಲಾಶ್ವಗಂಧಾದಿ ತೈಲ ಯೂಸ್ ಮಾಡಬಹುದು, ಅಥವಾ ಮನೆಯಲ್ಲಿ ಇದು ಜಸ್ಟ್ ಕೊಬ್ಬರಿ ಎಣ್ಣೆ ಸ್ವಲ್ಪ ಲೈಟ್ ಆಗಿ ಉಗುರು ಬೆಚ್ಚು ಚೂರ್ ಬಿಸಿ ಮಾಡಬೇಕು. ನಿಮ್ಗೆ ಬಿಸಿ ಮಾಡಕ್ಕಾಗಲ್ಲ, ಸೇಮ್ ಹಾಗೆ ಆಯಿಲ್ ತೊಗೊಳ್ಳಿ ಬೆರಳ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಇದು ಏನಿದೆ, ಲಿಂಗ ಇದೆ ಅಥವಾ ಪೆನಿಸ್ ಇದೆ ಅಂತ. ಇದು ಒಂದು ಆಯಿಲ್ ತೊಗೊಂಡಿದ್ದೀನಿ ನಾನು. ಇದು ಆಯಿಲ್ ಏನ್ ಮಾಡ್ಬೇಕಂದ್ರೆ ಈ ಫಿಂಗರ್ಸ್ ಮೇಲೆ, ಇದು ಥಂಬು ಮತ್ತು ಇವೆರಡು ಫಿಂಗರು ಜಸ್ಟ್ ಈ ತರ ಆಯಿಲ್ ಹಾಕೋಬೇಕು. ಈ ಎರಡು ಫಿಂಗರ್ ಪೂರ್ತಿ ಆಯಿಲ್ ಆಗಿದಿರ್ಬೇಕು. ಈ ಥಂಬಾಗ ಆಯಿಲ್ ಆಗಿದಿರ್ಬೇಕು. ಇದು ಲಿಂಗದು ಜಸ್ಟ್ ಮುಖ ಏನಿದೆಲ್ಲ ಇದಕ್ಕೆ ಗ್ಲಾನ್ಸ್ ಪೆನಿಸ್ ಅಂತೀವಿ. ಈ ಏರಿಯಾನಲ್ಲಿ ತುಂಬಾ ಸೆನ್ಸೇಷನ್ ಇರುತ್ತೆ. ಸೊ ಇಲ್ಲಿ ಜಾಸ್ತಿ ಮಸಾಜ್ ಮಾಡಂಗಿಲ್ಲ. ಜಾಸ್ತಿ ಮಸಾಜ್ ಏನ್ ಮಾಡ್ಬೇಕು, ಬೇಸ್ಗೆ ಮಾಡ್ಬೇಕು. ಬೇಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ದು ಇದು ಪೆನಿಸ್ ಇದೆ ಅಂತ ತಿಳ್ಕೊಡಿ, ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಆ ಏರಿಯಾಗೆ ಬೇಸ್ ಅಂತೀವಿ. ಆ ಬೇಸ್ ನಲ್ಲಿ ಫಸ್ಟ್ ಈ ತರ ಮಸಾಜ್ ಮಾಡ್ಕೊಡಿ. ಸೊ ಫಸ್ಟ್ ಈ ತರ ಬೇಸ್ಗೆ ಮಸಾಜ್ ಆದ್ಮೇಲೆ ಬ್ಯಾಕ್ ಟು ಫ್ರಂಟ್ ಮಸಾಜ್ ಮಾಡಿ, ಬ್ಯಾಕ್ ಟು ಫ್ರಂಟ್ ಮಸಾಜ್ ಮಾಡಿ. ಎಷ್ಟು ಟೈಮ್ ಮಾಡಬೇಕು ಅದನ್ನು ಮುಖ್ಯ. 2 ದಿಂದ 3 ನಿಮಿಷ ಮ್ಯಾಕ್ಸಿಮಮ್, 2 to 3 ಮಿನಿಟ್ಸ್. ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಯಾವಾಗ ಮಾಡಬೇಕು, ಒಂದರ ಬೆಳಗ್ಗೆ ಸ್ನಾನ ಮಾಡಕ್ಕಿಂತ ಮುಂಚೆ ಮಾಡಿಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಬೆಳಗ್ಗೆ ಆಗಲ್ಲ ಸರ್, ಜಾಬ್ ಹೋಗ್ಬೇಕು ಫಾಸ್ಟ್ ಅಂದ್ರೆ ಆಫೀಸಿಂದ ಬಂದ್ಮೇಲೆ ರಾತ್ರಿ ಮಲಗುವಾಗ. ಬಟ್ ಇದು ಮಾಡಕ್ಕಿಂತ ಮುಂಚೆ ಮತ್ತೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ ಹ್ಯಾಂಡ್ ನ ಚೆನ್ನಾಗಿ ವಾಶ್ ಮಾಡಿದಿರ್ಬೇಕು, ಸೋಪ್ ಹಾಕ್ಬಿಟ್ಟು. ಯಾಕಂದ್ರೆ ಎಷ್ಟೋ ಸರ್ತಿ ನಾವು ಹೊರಗಡೆ ಬರ್ತೀವಿ, ಏನೋ ಪಾಲ್ಯೂಟೆಂಟ್ ಏನೋ ಗಲೀಜ್ ಹಾಕಿದಿರುತ್ತೆ ಕೈಗೆ, ಅದೇ ಯೂಸ್ ಮಾಡ್ಬಿಟ್ಟು ಮಸಾಜ್ ಮಾಡಿದ್ರೆ ಇನ್ಫೆಕ್ಷನ್ ಆಗೋದು ಲೋಕಲ್ ಏರಿಯಾನಲ್ಲಿ ಚಾನ್ಸ್ ಇರುತ್ತೆ. ಹ್ಯಾಂಡ್ ವಾಶ್ ಚೆನ್ನಾಗಿ ಮಾಡ್ಕೊಳ್ಳಿ, ಆಯಿಲ್ ತೊಡಿ, ಒಂದ್ 2 ದಿಂದ 3 ನಿಮಿಷ ಮಸಾಜ್ ಮಾಡಿ. ಸರ್ ನಾನು ಮಸಾಜ್ ಆದ್ಮೇಲೆ ಒಂದೊಂದ್ಸತಿ ಏನಾಗ್ತಾ ಇದೆ, ಮಸಾಜ್ ಮಾಡುವಾಗ ತುಂಬಾ ಟೆಂಪ್ಟ್ ಆಗುತ್ತೆ, ಮಸ್ಟ್ ಬಿಟನ್ ಮಾಡ್ಬೇಕು, ಹಸ್ತ ಮೈಟನ್ ಮಾಡ್ಬೇಕು. ಆ ಫೀಲಿಂಗ್ ಇದ್ರೆ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ. ಬಟ್ ಯಾವುದೋ ಕಾರಣಕ್ಕೆ ಅದು ಮಾಡುವಾಗ ಓವರ್ ಎಕ್ಸೈಟೆಡ್ ಆಗ್ಬಿಟ್ಟು ಹಸ್ತ ಮೈಥುನ ಮಾಡ್ಬಿಟ್ಟು ಇದ್ದಿದ್ ಬಾಡಿದ ಎನರ್ಜಿನ ಕಳ್ಕೊಬೇಡಿ. ಜಸ್ಟ್ ಆಯಿಲ್ ಮಸಾಜ್ ಮಾಡಿ, ಟೆಂಪ್ಟ್ ಆಗ್ತಾ ಇದೆ ಬಿಟ್ಬಿಡಿ. ಒಂದ್ 2 ನಿಮಿಷ ಡೈಲಿ ಮಾಡಕ್ ಸ್ಟಾರ್ಟ್ ಮಾಡಿ ರಾತ್ರಿ ಮಲಗುವಾಗ. ಸರ್ ನಾನು ಆಯಿಲ್ ಮಸಾಜ್ ಆದ್ಮೇಲೆ ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ 1 ಅವರ್ ಆದ್ಮೇಲೆ ಸೆಕ್ಸ್ ಮಾಡೋ ತರ ಫೀಲಿಂಗ್ ಬಂದ್ರೆ ಸೆಕ್ಸ್ ಮಾಡಬಹುದಾ? ಡೆಫಿನೆಟ್ಲಿ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಹಾಗೆ ಮಾಡಬೇಕು ಅಥವಾ ವಾಶ್ ಮಾಡ್ಬೇಕು, ಹಾಗೆ ಮಾಡಿದ್ರು ಅಡ್ಡಿ ಇಲ್ಲ. ಯಾಕಂದ್ರೆ ಕೊಬ್ಬರಿ ಎಣ್ಣೆದಿಂದ ಅಥವಾ ಬಲ ತೈಲದಿಂದ ಅಥವಾ ಬಲ ಅಶ್ವಗಂಧ ತೈಲದಿಂದ ಯಾವುದೋ ರೀತಿ ನಿಮ್ ಪಾರ್ಟ್ನರ್ ಇದಾರಲ್ಲ ಅವ್ರಿಗೆ ಏನಿದೆ ಅದರದಿಂದ ಸೈಡ್ ಎಫೆಕ್ಟ್ ಆಗಲ್ಲ.
ಸೊ ಫಸ್ಟ್ ಏನ್ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸೈಜು ದಪ್ಪ ಮಾಡ್ಬೇಕು ಉದ್ದ ಮಾಡೋಕ್ಕಿಂತ ಅದ್ರ ಹಿಂದೆ ಬಿಡಬೇಡಿ. ಇದ್ದಿದ್ದ ಸೈಜ್ ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಯಾಕಂದ್ರೆ ಪೆನಿಸ್ ಏನ್ ಸೈಜ್ ಇರುತ್ತೆ ನೋಡಿ 4 ಇಂಚ್ ಇದ್ರೂ ಸಾಕು. ಯಾಕಂದ್ರೆ ಫಿಮೇಲ್ ಏನ್ ಬಾಡಿ ಸ್ಟ್ರಕ್ಚರ್ ನಾವು ಯೋನಿ ಸ್ಟ್ರಕ್ಚರ್ ಹೇಗೆ ಯಾವಾಗ ಇದು ಮಾಡ್ತೀವಿ, ಸ್ಟಾರ್ಟಿಂಗ್ 2 ಇಂಚು ಅಥವಾ 3 ಇಂಚ್ ನಲ್ಲಿ ಅವ್ರಿಗೆ ಏನಿರುತ್ತೆ ಹೈಯೆಸ್ಟ್ ಸೆನ್ಸೇಷನ್ ಪಾಯಿಂಟ್ಸ್ ಇರುತ್ತೆ. ಆ ಜಿ ಸ್ಪಾಟ್ ನಾವೇನ್ ಹೇಳ್ತೀವಿ ನೋಡಿ, ಆ 3 ಇಂಚು 4 ಇಂಚು ಒಳಗಡೆ ಹೋದ್ರೆ ಎಷ್ಟು ಡೀಪ್ ಹೋದ್ರೂ ಏನ್ ಅವ್ರಿಗೆ ಗೊತ್ತೇ ಆಗಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಒಂದ್ 3 ಇಂಚ್ ನಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ಬೇಕು. ಸೊ ಆ ಸ್ಟಾರ್ಟಿಂಗ್ 3 ಇಂಚ್ ನಲ್ಲಿ ನೀವು ಚೆನ್ನಾಗಿ ರಬ್ ಮಾಡಬೇಕು. ಒಂದೇ ಪೊಸಿಷನ್ ಅಲ್ಲಿ ಮಾಡ್ತಾ ಹೋಗ್ಕಿಂತಾನು 2 ನಿಮಿಷಕ್ಕೆ ಒಂದೊಂದು ಪೊಸಿಷನ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಇದು ಲಿಂಗ ಇದೆ ಅಂತ ತಿಳ್ಕೊಳ್ಳಿ, ಸ್ಟಾರ್ಟಿಂಗ್ ನೀವು ಜಸ್ಟ್ ಈ ತರ ಇನ್ಸರ್ಟ್ ಮಾಡಿ ಹೊರಗಡೆ ತೆಗೆಯೋದು, ಇನ್ಸರ್ಟ್ ಮಾಡಿ ಹೊರಗಡೆ ತೆಗೆಯೋದು, ಇದೇ ಮಾಡ್ತಾ ಹೋಗಬೇಡಿ. ಈ ತರ ಒಂದ್ಸತಿ ಮಾಡಿದ್ರೆ ಸೆಕೆಂಡ್ ಟೈಮ್ ಏನ್ ಮಾಡ್ಬೇಕು, ಸ್ವಲ್ಪ ಮೇಲಿಂದ ಕೆಳಗಡೆ ಅಪ್ರೋಚ್ ಮಾಡ್ಬೇಕು ಈ ತರ. ಅವಾಗ ಏನಾಗುತ್ತೆ, ಇಲ್ಲಿ ಕ್ಲೈಟೋರಿಸ್ ರಬ್ ಆಗುತ್ತೆ, ಈ ಕ್ಲೈಟೋರಿಸ್ ಕೆಳಗಡೆನೆ ಜಿ ಸ್ಪಾಟ್ ಅಂತ ಇರುತ್ತೆ, ಇಲ್ಲಿ ಅದೊಂದು ರಬ್ ಆಗುತ್ತೆ. ಈ ಪೊಸಿಷನ್ ಮಾಡಿ ಸ್ವಲ್ಪ ಏನಾಗುತ್ತೆ, ಪಿಲೋ ತೊಗೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಹೈಟ್ ನ ಜಾಸ್ತಿ ಮಾಡ್ಬಿಟ್ಟು ಈ ಪೊಸಿಷನ್ ಅನ್ನು ಯೂಸ್ ಮಾಡಬಹುದು. ಯಾಕಂದ್ರೆ ನೀವು ಪೊಸಿಷನ್ ಚೇಂಜ್ ಮಾಡ್ತಾ ಹೋದಾಗ ಒಂದೊಂದು ಪಾಯಿಂಟ್ ಗೆ ಟಚ್ ಆಗ್ತಾ ಹೋಗುತ್ತೆ ಪೆನಿಸ್. ಆವಾಗ ನಿಮಗೂ ಸೆನ್ಸೇಷನ್ ಜಾಸ್ತಿ ಆಗುತ್ತೆ, ನಿಮ್ ಪಾರ್ಟ್ನರ್ಗೂ ಸೆನ್ಸೇಷನ್ ಜಾಸ್ತಿ ಆಗುತ್ತೆ. ಜಸ್ಟ್ ಅವ್ರು ಮಲಗಿದ್ದಾರೆ, ನೀವು ಈ ತರಾನೇ ಇದು ಮಾಡ್ತಾ ಇದ್ರೆ ಎಕ್ಸೈಟ್ಮೆಂಟ್ ಅಲ್ಲೂ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಆ ಓವರ್ ಎಕ್ಸೈಟ್ಮೆಂಟ್ ಅಥವಾ ಮ್ಯಾಕ್ಸಿಮಮ್ ಸೆಕ್ಸ್ ನಲ್ಲಿ ಏನ್ ಪ್ಲೆಜರ್ ತಗೋಬೇಕು ಅದು ನಿಮಗೂ ಗೊತ್ತಾಗಲ್ಲ, ನಿಮ್ ಪಾರ್ಟ್ನರ್ಗೂ ಗೊತ್ತಾಗಲ್ಲ. ಎವ್ರಿ ಟೈಮ್ ಸ್ವಲ್ಪ ಸ್ವಲ್ಪ ಏನೇನು ಚೇಂಜಸ್ ಮಾಡ್ತಾ ಹೋಗಿ. ಮತ್ ಯಾವ ಪಾಯಿಂಟ್ ನಲ್ಲಿ ನಿಮಗೆ ಏನಾಗ್ತಾ ಇದೆ, ಸೆನ್ಸೇಷನ್ ಜಾಸ್ತಿ ಆಗ್ತಾ ಇದೆ, ಆ ಪಾಯಿಂಟ್ ನಲ್ಲಿ ಮಾಡಿ. ಮತ್ ನಿಮ್ ಪಾರ್ಟ್ನರ್ ಜೊತೆಗೆ ಅವ್ರು ಡಿಸ್ಕಸ್ ಮಾಡಿ, ನಿಮ್ಗೆ ಯಾವ ಪೊಸಿಷನ್ ಅಲ್ಲಿ ಚೆನ್ನಾಗಿ ಸೆನ್ಸೇಷನ್ ಬರ್ತಾ ಇದೆ. ಯಾಕಂದ್ರೆ ಸೆಕ್ಸ್ ಏನಿದೆಯಲ್ಲ, ಒಬ್ಬರೊಬ್ರಿಗೆ ಕೂತ್ಕೊಂಡು ಅವ್ರಿಗೆ ಮಾತಾಡ್ಬಿಟ್ಟು ಅವ್ರಿಗೆ ಏನ್ ಇಷ್ಟ, ನಿಮ್ಗೆ ಏನ್ ಇಷ್ಟ, ಅವ್ರಿಗೆ ಏನ್ ಇಷ್ಟ ಆಗ್ತಾ ಇಲ್ಲ, ನಿಮಗೆ ಏನ್ ಇಷ್ಟ ಇಲ್ಲ, ಒಬ್ಬರೊಬ್ರಿಗೆ ಹಂಚ್ಕೊಳ್ಳಿ, ಶೇರ್ ಮಾಡಿ. ಯಾಕಂದ್ರೆ ಒಂದ್ಸತಿ ನೀವು ಸೆಕ್ಸುವಲ್ ಲೈಫ್ ನಲ್ಲಿ ಬಂದಿದ್ರೆ ಏನಾಗುತ್ತೆ, ಒಬ್ಬರೊಬ್ರಿಗೆ ಒಂದ್ ಪೊಸಿಷನ್ ಇಷ್ಟ ಆಗುತ್ತೆ, ಒಬ್ಬರೊಬ್ರಿಗೆ ಮತ್ತೊಂದು ಪೊಸಿಷನ್ ಇಷ್ಟ ಇಲ್ಲ. ಸೊ ಅವ್ರದ್ದು ಏನೇನ್ ಇಷ್ಟ ಇದೆಲ್ಲ, ನಿಮ್ಗೆ ಏನೇನ್ ಇಷ್ಟ ಇದೆಲ್ಲ ಮ್ಯಾಚ್ ಮಾಡ್ಕೊಂಡು ಒಂದಿನ ಅವ್ರಿಗಾಗಿ ನೀವು ಸೆಕ್ಸ್ ಮಾಡಿ, ಒಂದ್ ದಿವಸ ನಿಮ್ಗಾಗಿ ಅವ್ರು ಸೆಕ್ಸ್ ಮಾಡ್ತಾನೆ. ಈ ತರ ಸೆಕ್ಸ್ ಇಸ್ ಗಿವ್ ಅಂಡ್ ಟೇಕ್ ಪಾಲಿಸಿ. ಬರೇ ನಾನು ಪ್ಯಾಸಿವ್ ಪಾರ್ಟ್ನರ್ ಇದನ್ನ ಕೆಳಗಡೆ ಮಲಗಿದಿರ್ತೀನಿ, ನೀವು ಮೇಲಿನ ಸೆಕ್ಸ್ ಮಾಡ್ದೆ ಅಂದ್ರೆ ಅದು ಡೆಡ್ ಬಾಡಿ ಜೊತೆ ಸೆಕ್ಸ್ ಮಾಡಿದಂಗ ಆಗುತ್ತೆ. ಫಿಮೇಲ್ದು ಇನ್ವಾಲ್ವ್ಮೆಂಟ್ ಬೇಕು, ಮೇಲ್ದು ಇನ್ವಾಲ್ವ್ಮೆಂಟ್ ಬೇಕು. ಇಬ್ಬರು ಹೊಂದಾಣಿಕೆ ಚೆನ್ನಾಗಿದ್ರೆ ಏನಾಗುತ್ತೆ, ಒಳ್ಳೆ ಸೆಕ್ಸ್ ಲೈಫ್ ಎಂಜಾಯ್ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಸೆಕ್ಸ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದೆ, ಅಥವಾ ಮತ್ ನಿಮ್ಗೆ ಸೆಕ್ಸ್ ಬಗ್ಗೆ ಏನಾದ್ರೂ ಕ್ವೈರಿ ಇದೆ, ಹೊಸ ಮದುವೆ ಆಗಿದೆ, ಸೆಕ್ಸ್ ಹೇಗ್ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರೆ ನೇರವಾಗಿ ನಮ್ಗೆ ಸಂಪರ್ಕ ಮಾಡಬಹುದು. ನಾನು ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಜಯನಗರ್ ಮತ್ತು ಬನಶಂಕರಿ. ಇನ್ ಕೇಸ್ ಬೆಂಗಳೂರು ಬರಕ್ಕಾಗಿಲ್ಲ ಅಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಅವೈಲೇಬಲ್ ಇದೆ. ಧನ್ಯವಾದ.